ಕಬೂತರ್ ಕ್ಯಾರೆಕ್ಟರ್ ವರ್ಕೌಟ್ ಆಗಲ್ಲ. ಲವಲ್ಲಿ ಕರೆನ್ಸಿ 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 ಮಾತ್ರ ವರ್ಕೌಟ್ ಆಗೋದು. ಪ್ರೀತಿ ಸಿಗದವರು ಸಿಕ್ಕರೆ ಆನಂದ, ಸಿಗದೆ ಹೋದರೆ ಪರಮಾನಂದ. ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ಹುಡುಗಿ ವಯಸ್ಸನ್ನ ಹುಡುಗರ ಕೆಲಸನ ಯಾವತ್ತೂ ಕೇಳಬಾರ್ದು. ಸುಮ್ಮನೆ ಅವ್ನು ಕೊಟ್ಟು ನಶನ್ ಎಂಜಾಯ್ ಮಾಡ. ಸಾರ್ ಮೊನ್ನೆ ಕೊಟ್ಟಿದ್ದು ಇಂಜೆಕ್ಷನ್ ಕೊಡಿ ಸಾರ್, ಇಲ್ಲಾಂದ್ರೆ ಸತ್ತೋಗ್ತೀನಿ ಸರ್ ನಾನು. ಸಾರ್ ಪ್ಲೀಸ್ ಸಾರ್, ಎಷ್ಟಾದ್ರೂ ದುಡ್ಡು ಖರ್ಚಾಗಲಿ ಸರ್, ಕೊಡ್ತೀನಿ ಸಾರ್. ಸಾರ್ ಇಲ್ಲ ಹೋಗ. ಏನಾಯ್ತು? ಹಾ ಮಾಡಿ ಕೈ ಎತ್ತಿ. ಹಾಗೆ ಸಿಸ್ಟರ್, ಮಲ್ಟಿಪಲ್ ಇಂಜೆಕ್ಷನ್ ಪ್ರಿಕ್ಕಿರ ಆಗಿದೆ. ಸೊ ಹಾಗೆ ಡ್ರೆಸ್ಸಿಂಗ್ ಮಾಡಿ. ಯಾರ್ಯಾವುದು ಪೇಷಂಟ್ ಕಡೆ ಅವರು? ಸರ್ ನಾನು ಸರ್. ಏನ್ರಿ ಪೇಷಂಟ್ ಹೆಸರು? ಸರ್ ಕಬೂತರ್ ಅಂತ ಸರ್. ಸಿಸ್ಟರ್, ಸೊ ಐಡೆಂಟಿಫಿಕೇಶನ್ ಮಾರ್ಕ್ ನೋಡಿ. ಸೊ MSC ಫೈಲ್ ಮಾಡಿ. ಹಾಗೆ ಪೊಲೀಸ್ಗೆ ಇಂಟಿಮೇಷನ್ ಕಳಿಸಿ. ಪೊಲೀಸಾ? ಯಾಕೆ ಸರ್? ನಮ್ಮ ಪ್ರಕಾರ ಹುಡುಗ ಸೂಸೈಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ. ಹುಡುಗ ಡ್ರಗ್ಸ್ ಏನಾದ್ರು ತಾತಾ ಇದ್ನ? ಸರ್ ಏನೋ ಗೊತ್ತಿಲ್ಲ ಸರ್, ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀನಿ ಸರ್. ನಿಜವಾಗ್ಲೂ ನನ್ಗೆ ಇದಕ್ಕೂ ಯಾವುದೇ ಸಂಬಂಧನೂ ಇಲ್ಲ ಸರ್. ನಾನು ಸಂಬಂಧ ಇದೆ ಅಂತ ಹೇಳಿದ್ನ. ಸುಮ್ಮನೆ ಯಾಕೆ ಎಕ್ಸೈಟ್ ಆಗ್ತೀರಾ? ಅದು ಸರಿ, ಈ ಹುಡುಗ ಹೇಗೆ ಪರಿಚಯ ನಿಮಗೆ? ಸರ್ ನಾವಿರೋ ಹೋಟ್ಲಲ್ಲಿ ರೂಮ್ ಬಾಯ್ಗೆ ಕೆಲಸಕ್ಕೆ ಸೇರಿದ್ದ ಸರ್. 3 ತಿಂಗಳಿಂದ ಕೆಲಸ ಮಾಡ್ತಿದ್ದಂತೆ ಸರ್. ವೆನ್ ವರ್ಡ್ ಎಸ್ಕೇಪ್ಸ್ ಫ್ಲವರ್ ಸ್ಪೀಕ್ಸ್ ಅಂತ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದಂತೆ ಸರ್. ರೀ, ಎಷ್ಟು ಕೇಳಿದ್ನೋ ಅಷ್ಟು ಹೇಳಿ, ಕತೆ ಕಾದಂಬರಿ ಎಲ್ಲ ಬೇಡ. ಸರಿ ಸರ್. ಸಿಸ್ಟರ್, ಟೈಮ್ ಆಯಿತು. ಸೊ ನಾಳೆ ಹಾಗೆ ಕೇಸ್ನ ಸೈಕಾಟ್ರಿಕ್ ಕೌನ್ಸಿಲಿಂಗ್ ಕಳಿಸ್ಬಿಡಿ. Hello, sister. I will come to rounds at 10:15, okay? First I will finish the de-addiction word. Okay, fine. Thank you. Brother? Ee Kabutarana patient kalsi? Kabutara? I've heard this name somewhere. Kellande, Delhi. Dada, two-wheeler ready aita? ಲೋ ಕಬೂತರ್, ಡಾಕ್ಟರ್ ಮೇಡಮಿಗೆ ಗಾಡಿ ಕೀ ಕೊಡು. ಅಲ್ಲೇ ಪಕ್ಕಕ್ಕೆ ಕೀ ಇದೆ, ಕೊಡಕ್ಕಾಗಲ್ವಾ? ಎದ್ದು ಕೊಟ್ರೆ ಸ್ವಲ್ಪ ಎಕ್ಸರ್ಸೈಸ್ ಆದ್ರೂ ಆಗುತ್ತೆ, ಆ BP-ನಾದ್ರೂ ಕಡಿಮೆ ಆಗುತ್ತೆ. ದೊರೆಯವರೇ, ಪೋಸ್ಟ್ ಆಫೀಸ್ ಕೆಳಗಡೆ ಅಡ್ರೆಸ್ ಇಲ್ಲದೆ ಕುಂದಿದ್ದವರು ನೀವು. ಒಂದು ಅಡ್ರೆಸ್ ಕೊಟ್ಟವರಿಗೆ ಅವಾಜಾ? ಆಯ್ತು, ನೀವೇ ಗ್ರೇಟು. ಮೇಡಮ್ ಕಡೆ ದುಡ್ಡು ಎಷ್ಟು ತಗೊಳ್ಳಿ? ದುಡ್ಡೇನು ಬೇಡ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಮಗಳು. ನೀವು ಹೋಗಿ ಮೇಡಮ್. ಕ್ಯಾರೇಜು ಉದ್ಧಾರ. ಅರವಿಂದ್ ಅಣ್ಣ ಫೋನ್ ಮಾಡಿದ್ರು, ಮೊದಲು ನಿನ್ನ ದುಬೈ ಕಳಿಸ್ಬೇಕಂತೆ. ಮೇಡಮ್, ಸೈಡ್ ಸ್ಟ್ಯಾಂಡ್ ತಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ರೋಡ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. Thank you, Kabutar. Oh. Oh, Kabutar, neevena? Come, sit down. ನೀವೇ ನನ್ನ ಜೊತೆ ಮುಂಚೆ ಮಾತಾಡಿದ್ರಾ? ಅದು ಎಲ್ಲಂತೆ ನೆನಪಿದೆಯಾ ನಿಮಗೆ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸನ್ಫ್ಲವರ್ ಗಿಡ ಸಿಕ್ಕತ್ತಾ? ಸನ್ಫ್ಲವರ್ ಗಿಡನಾ? ಯಾವ ದೇಶ ಮೇಡಮ್ ನಿಮ್ಮದು? ಸನ್ಫ್ಲವರ್ ಗಿಡ ಎಲ್ಲಿ ಬೆಳೀತಾ ಇದೆ ಅಂದ್ರೆ ಗೊತ್ತಾ? ಅದು ಆ್ಯಕ್ಚುಲಿ ನಾನು 15 ವರ್ಷದಿಂದ ಅಮೆರಿಕದಲ್ಲಿ ಇದ್ದಿದ್ದೆ. 6 ತಿಂಗಳ ಮುಂಚೆ ನಾನು ಇಂಡಿಯಾಗೆ ಬಂದಿದ್ದೆ. ಎಲ್ಲಾದರೂ ಸನ್ಫ್ಲವರ್ ಗಿಡ ಸಿಕ್ಕರೆ ನೋಡ್ತೀರಾ ಪ್ಲೀಸ್? ಅದೇನು ಮೇಡಮ್, ಎಲ್ಲರೂ ಅಮೆರಿಕಾಗೆ ದುಬೈಗೆ ಹೋದ್ರೆ ನೀವು ಇಂಡಿಯಾಗೆ ಬಂದಿದ್ದೀರಾ? ಅದು
ಗಾಂಧಿ ನೋಟಿಲಿರೋ ನೆಮ್ಮದಿ ಲಿಂಕನ್ ಕರೆನ್ಸಿನಲ್ಲಿ ಇರಲಿಲ್ಲ. ಅದೇನೋ ಮೇಡಮ್, ತುಂಬಾ ದೊಡ್ಡದಾಗಿ ಏನೇನೋ ಹೇಳಿದ್ರಿ, ನಂಗಂತೂ ಏನೂ ಅರ್ಥ ಆಗಲಿಲ್ಲ. ನಮ್ಮ ನರ್ಸರಿಯಲ್ಲಿ ಸನ್ಫ್ಲವರ್ ಗಿಡ ಸಿಗಲ್ಲ ಮೇಡಮ್, ಕ್ಷಮಿಸಿ. ಬೇಕಾದರೆ ಆರ್ಡರ್ ಕೊಟ್ಟು ಹೋಗಿರ್ರಿ, ನಾ ನೋಡ್ತೀವಿ, ಆಯ್ತಾ? ಇದು ಸನ್ಫ್ಲವರ್ ಏನಾದರೂ ಸಿಗ್ತಾ? ಓ, ದಟ್ಸ್ ಓಕೆ. ದಿಸ್ ಇಸ್ ದ ಫಸ್ಟ್ ಹಾಫ್ ಆಫ್ ಯುವರ್ ಸ್ಟೋರಿ. ವೆರಿ ನೈಸ್, ಗುಡ್. ಒಂದು ನಿಮಿಷ, ಇದು ತಗೊಳ್ಳಿ. ನಿಮ್ಮ ಬಾಲ್ಯ ಬಗ್ಗೆ ಹೆಂಗಿದೆ ತಂದೆ ಬರೀರಿ ಈ ಬುಕ್ಕಲ್ಲಿ. ರಿಲ್ಯಾಕ್ಸ್ ಆಗಿ ಬರೀರಿ, ಭಯ ಏನು ಬೇಡ. ಅದು ಏನಂದೆ ಸ್ವಲ್ಪ ಹೇಳ್ತೀರಾ? ಇಷ್ಟು ದಿನ ಕಾಪಾಡಿದ ದೇವರು ಇನ್ನಷ್ಟು ದಿನ ಕಾಪಾಡಲಾರನ. ರಿಲ್ಯಾಕ್ಸ್ ಆಗಿ ಬರೀರಿ, ಏನು ಭಯ ಬೇಡ. ಗುಡ್ ಮಾರ್ನಿಂಗ್. ನೆನ್ನೆ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದೀರಾ? ಹಾಗಾದ್ರೆ ಹೇಳಿ, ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತ ಯಾರು ಹೇಳ್ತೀರಾ? ದೊರೆ, ನೀನ್ ಹೇಳ್ತೀಯಾ? ನನ್ನ ಕನಸಿನ ಭಾರತ ಶಾಂತಿಯಿಂದ, ಸಮೃದ್ಧಿಯಿಂದ, ಶುಚಿತ್ವದಿಂದ ಇರಬೇಕು ಮೇಡಮ್. ವೆರಿ ಗುಡ್ ದೊರೆ. ಎಲ್ಲರೂ ಚಪ್ಪಾಳೆ ತಟ್ಟಿ. ಹಾಗಾದ್ರೆ ಎಲ್ಲರೂ ಗಮನವಿಟ್ಟು ಕೇಳಿ. ಆಗಸ್ಟ್ 15ರಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಹಾಡು, ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡು ಬರಬೇಕು, ಆಯ್ತಾ? ನಿನ್ನ ಅವ್ವ ಅಪ್ಪ ಮಂಗಳೂರು ಸತ್ತೋಗಿದ್ದಾರೆ. ಮಗ, ಹುಟ್ಟಿದ ಹಬ್ಬಕ್ಕೆ ಹೊಸ ಬಟ್ಟೆ ತರ್ತೀವಿ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಏ ಬಾಪು, ನನ್ನೊಟ್ಟು ಇರ್ತೀಯಾ? ಕೆಲಸ ಮಾಡ್ಕೊಂಡಿರ್ತೀಯಾ? ತಗೋ ಈ ಕೀನ, ಗ್ಯಾರೇಜು ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಹಾಂ, ಎಲ್ಲ ಓಕೆ. ಈ ಕಬೂತರಂದೇ ಹೆಸರು ಯಾಕೆ ಬಂತು? ನಾನು ಹೇಳ್ತೀನಿ ಯಾಕೆ ಬಂತು ಅಂತ. ಮಿಸ್ಟರ್ ದೊರೆ ಅವರು ಶಂಕರಣ್ಣ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿರುವಾಗ ನಡು ಸ್ವಲ್ಪ ದಿನ ಕಲರ್ ಹೂಬಿಡೋ ನರ್ಸರಿಲೂ ಕೆಲಸ ಮಾಡಕ್ ಹೋಗಿದ್ದ. ಅಲ್ಲಿ ಅದ್ಯಾವುದೋ ಹುಡುಗಿ ಇವ್ನು ನೋಡ್ಬಿಟ್ಟು ಕಿಲಕ್ ಅಂತ ನಕ್ಲಂತೆ. ಅದಕ್ಕೆ ಇವರು ಪ್ರಪೋಸ್ ಎಲ್ಲ ಮಾಡಿ ಫೇಲ್ ಆದಾಗ ಆ ನರ್ಸರಿ ಓನರ್ ಡಬ್ಬ ಮಗ ಕಬೂತರ್ ಕೊಟ್ಟು ಪ್ರಪೋಸ್ ಮಾಡೋದಂತೆ, ಇವ್ರು ಮಾಡೋದಂತೆ. ಆಮೇಲೆ ಅತ್ಲಾಗೆ ಆ ಹುಡುಗಿನೂ ಸಿಗ್ಲಿಲ್ಲ, ಹಾಲು ಕಬೂತರ ಬರ್ಲಿಲ್ಲ. ಅವತ್ತಿಂದ ಇವ್ರ ಹೆಸರು ಕಬೂತರ ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ. ಓಕೆ, ಹಾಗೆಯಾ? ಇರಲಿ, ಇಟ್ಸ್ ವೆರಿ ಫನ್ನಿ. ನಿಮ್ಮ ಚೈಲ್ಡ್ಹುಡ್ ವೆರಿ ಗುಡ್ ಆಗಿತ್ತು. ಇದು ತುಂಬ ಡೀಪಾಗಿ ಥಿಂಕ್ ಮಾಡೋರು ಯಾವುದು ಡ್ರಗ್ಸಿಗೆ ಅಡಿಕ್ಟ್ ಆಗಿ ಚೀಪಾಗಿ ಸಾಯೋದು ಸರಿಯಲ್ಲ. ಅದೇನು ಬಡ್ದಿತ್ತು ಅಂದರೆ ಸ್ವಲ್ಪ ಹೇಳ್ತೀರಾ? ಬದುಕಿದ್ದಾಗ ಜೀವನಕ್ಕೆ ಒಂದು ವಿಶೇಷತೆ ಇರಬೇಕು, ಸತ್ತಾಗ ಆ ವಿಶೇಷತೆಗೆ ಗೌರವ ಸಿಗಬೇಕು. ಗುಡ್. ಸಾವು ಕೂಡ ಅನುವಂಶೀಯವಾದದ್ದು. ಡೆತ್ ಇಸ್ ಆಲ್ಸೋ ಇನ್ಹೆರಿಟೆಡ್. ಎವ್ರಿ ಒನ್ ವಿಲ್ ಡೈ. ಅದು ಮುಂಚೆ ಏನಾದರೂ ಅಚೀವ್ ಮಾಡಲೇಬೇಕು. ನಿಮ್ಗೇನು ಆಕ್ಟಿವಿಟಿ ಇಷ್ಟ ಆಗುತ್ತೋ? ನನಗೆ ಬಾಡಿ ಬಿಲ್ಡಿಂಗ್ ಅಂದರೆ ತುಂಬ ಇಷ್ಟ. ಓಕೆ, ದ್ಯಾಟ್ಸ್ ಗ್ರೇಟ್. ಗೋ ಫಾರ್ ಇಟ್. ಅದೇ ಕಂಟಿನ್ಯೂ ಮಾಡಿ. ಪ್ರತಿ ತಿಂಗಳಿಗೆ ಫಾಲೋಅಪ್ಗೆ ಬನ್ನಿ. ಈಗ ಒಂದು 10 days ನಮ್ಮ ವಾರ್ಡಲ್ಲಿ ಅಡ್ಮಿಟ್ ಆಗಿ ಇಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಜಿಮ್ ಕಂಟಿನ್ಯೂ ಮಾಡಲೇಬೇಕು. ನಿಮ್ಮ ಮೈಂಡ್ ಫ್ರೆಶ್ ಇರುತ್ತೆ. ಬ್ರದರ್, ಪ್ಲೀಸ್ ಟೇಕ್ ದಿಸ್ ಪೇಷಂಟ್ ಟು ದ ವಾರ್ಡ್.
ಗುಡ್ ಮಾರ್ನಿಂಗ್ ಮೇಡಮ್. ಓ ಹಲೋ ಕಬೂತರ್, ಹೇಗಿದ್ದ? ಸಾರಿ ದೋರೆ ಬನ್ನಿ ಕೂತ್ಕೊಂಡಿ. ಮುಖದಲ್ಲಿ ಸ್ವಲ್ಪ ಕಲೆ ಬಟ್ಟಲೆ, ಏನಾದ್ರು ಹೊಸ ಹುಡುಗಿ ಸಿಕ್ಲಾ? ಕೊಳೆ ಹೋದ್ಮೇಲೆ ಕಳೆ ಬರಲೇಬೇಕಲ್ಲ ಮೇಡಮ್. ಮತ್ತೆ ಏನ್ ಸಮಾಚಾರ? ಸೂಸೈಡ್ ಪ್ರಿವೆನ್ಷನ್ ರಿಬ್ಬನ್ ಎಲ್ಲ ಹಾಕಿದ್ದೀರಾ? ಎಲ್ಲ ನೀವು ಹೇಳ್ಕೊಟ್ಟಿದ್ದಲ್ಲ ಮೇಡಮ್. ಖುಷಿಯಾಗಿದ್ದೇನೆ, ಆದರೂ ಏನೋ ಕೊರತೆ ಕಾಣ್ತಾ ಇದೆ. ಬಟ್ ಖುಷಿಯಾಗಿದ್ದೀನಿ. ಹಾಗೆ ಮದುವೆ ಆಗ್ಬೇಡಿ. ಮದುವೆ ಯೋಚನೆ ಇನ್ನೂ ಇಲ್ಲ ಮೇಡಮ್. ಯಾಕಂದರೆ ಆ ಹುಡುಗಿ ಕಡೆಯವರು ಅಲ್ಲಿ ಇಲ್ಲಿ ವಿಚಾರಿಸಿ ನೀವು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರಂತೆ, ಡ್ರಗ್ ಅಡಿಕ್ಟ್ ಆಗಿದ್ರಂತೆ ಅಂತ ಹಳೆ ನೆನಪುಗಳನ್ನು ಕೆದಕಿ ಆ ದುರ್ಗಂಧವನ್ನು ಮೂಸಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನನ್ನ ಸ್ಟೈಲ್ನ ಲೈಫ್ನ ನಡೆಸಬೇಕು. ದೊರೆ ಮುಳುಗಿ ಎದ್ದಿದ್ದಾನೆ. ಈಗ ನನ್ನ ಭಾವನೆಗಳನ್ನು, ಸಂತೋಷವನ್ನು ಹಂಚ್ಕೊಳ್ಳೋಕ್ಕೆ ಯಾರಾದರೂ ಒಬ್ಬರು ಬೇಕು. ನನ್ನ ನೆನಪುಗಳ ಸುಗಂಧವನ್ನು ಯಾರಾದರೂ ಮೂಸಿಸ್ಲಿಕ್ಕೆ ಒಬ್ಬರು ಬೇಕು. ಇದಕ್ಕೆ ಯಾವುದೋ ಒಂದು ಉಪಾಯ ಹೇಳಿ ಮೇಡಮ್. ದಟ್ಸ್ ಅ ಗ್ರೇಟ್ ಐಡಿಯಾ. ಒಂದು ಕೆಲಸ ಮಾಡ್ಬೋದು, ಒಂದು ಓಲ್ಡ್ ಏಜ್ ಹೋಮಿಂದ ನೀವು ರುದ್ರನ ದತ್ತ ತಗೊಳ್ಳಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವರಿಗೆ ಹೆಲ್ಪ್ ಆಗುತ್ತೋ, ನಿಮ್ಗೋಸು ಹೆಲ್ಪ್ ಆಗುತ್ತೋ. ಈ ರುದ್ರನ್ನ ಹೇಗೆ ಮೇಡಮ್ ಮೀಟ್ ಆಗೋದು? ನನ್ನ ಒಂದು ಫ್ರೆಂಡ್ ಶ್ರುತಿ NGO ರನ್ ಮಾಡ್ತಾ ಇದ್ದಲ್ಲ, ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಅವ್ರ ಜೊತೆ ಮಾತಾಡಿ ಅವ್ರು ಏನು ಮಾಡ್ಬೇಕಂತ ತಿಳಿಸ್ತಾರೆ. ಅದು ಓಕೆನಾ? ಅದೇ ನಂಬರ್ ಯೂಸ್ ಮಾಡ್ತಾ ಇದ್ರಲ್ಲ? ಓಕೆ, ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ, ಕೂತ್ಕೊಳ್ಳಿ. ಮೊನ್ನೆ ಶ್ರುತಿ ಅವ್ರು ಕಾಲ್ ಮಾಡಿದ್ರು. ಅದೇನಂದ್ರೆ ನಮ್ಮ ದೇಶದಲ್ಲಿ ನಾವು ರುದ್ರನ್ನ ದತ್ತು ತಗೊಳ್ಳೋದಕ್ಕೆ ನಿಯಮಾವಳಿಗಳಿನ್ನೂ ಕರೆಕ್ಟಾಗಿಲ್ಲ, ಆ್ಯಂಡ್ ಇದ್ರ ಬಗ್ಗೆ ಯಾರಿಗೂ ಮಾಹಿತಿನೂ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋದು ಸ್ವಲ್ಪ ಕಷ್ಟ. ನೀವೊಂದು ಕೆಲಸ ಮಾಡ್ಬೋದು, ನಮ್ಮ NGOದಲ್ಲಿರೋ ಕೆಲವು ವೃದ್ಧರನ್ನ ಕೆಲವು ನಿಯಮಗಳ ಮೇಲೆ ನೀವು ದತ್ತು ತಗೊಳ್ಬೋದು. ಬರೋ ಭಾನುವಾರ ವಿಶ್ವ ವೃದ್ಧರ ದಿನಾಚರಣೆ ಇದೆ. ಅವತ್ತು ನಮ್ಮ NGOದಲ್ಲಿರೋ ಯಾರಾದರೂ ವೃದ್ಧರನ್ನ ನೀವು ದತ್ತು ತಗೊಳ್ಬೋದು. ಟೈಮ್ ಡ್ಯೂರೇಷನ್ ಆದಮೇಲೆ ನಮ್ಮ ಸುಪರ್ದಿಗೆ ನಾವು ತಗೋತೀವಿ.